ನೆಕ್ಸ್ಟ್ ಬಂದು ಐಸ್ ಕ್ರೀಮ್ ತಿನ್ನೋಕ್ಕೆ ಪಾರ್ಲರಿಗೆ ಹೋದ್ವಿ. ಅಮ್ಮ ಮನೆಯಿಂದ ಬಂದ್ವಿ. ಇಲ್ಲಿ ಬೆಳ್ಳೆ ಚಿನ್ನದ ಅಂಗಡಿಗೆ ಹೋಗಿದ್ವಿ ನಾವು. ಸ್ವಲ್ಪ ಕೆಲಸ ಇತ್ತು, ತುಂಬ ಬೇಜಾರಾಯಿತು ಮನೆಯಿಂದ ಬರಬೇಕಾದ್ರೆ. ನನ್ನ ಮಗನದು ಸೊಂಟದು ನೂಲು ಬೆಳ್ಳಿದ್ದು ಅದು ಸ್ವಲ್ಪ ಕಟ್ಟಾಗಿತ್ತು, ಹಾಗೆ ಅದನ್ನು ಜಾಯಿನ್ ಮಾಡಲಿಕ್ಕೆ ಕೊಟ್ಟಂದರೆ ಸರಿ ಮಾಡ್ತಾರೆ ಅಂತ ಹೋಗಿ ಬಂದಿದ್ದೆ. ಮತ್ತು ನಂದು ಕಾಲ್ಗೆ ಸಹ ಮೊನ್ನೆ ಕಟ್ ಮಾಡಿದ್ದೆ, ಲೂಸ್ ಆಗ್ತಿತ್ತು, ಮತ್ತೆ ಸಹ ಲೂಸ್ ಆಗ್ತದೆ. ಸೊ ಅದನ್ನು ಇನ್ನೂ ಸ್ವಲ್ಪ ಒಂದು 2-3 ತೆಗೆದು ಕಟ್ ಮಾಡಿ ಅಂತ ಹಾಗೆ ಬಂದಿದ್ದೆ. ಇದು ಮಾಡಿದರು. ಮತ್ತು ಅದು ನೊರೆಕಾಯಿ ಕಪ್ಪಾಗಿತ್ತು, ಸ್ವಲ್ಪ ನೊರೆಕಾಯಿ ಅಂತ ಬರ್ತದೆ. ಬೆಳ್ಳಿ ಎಲ್ಲ ನೊರೆಕಾಯಲ್ಲಿ ಕ್ಲೀನ್ ಮಾಡಿದರೆ ಸರಿ ಚೆಂದ ಆಗ್ತದೆ, ಹೊಸತಿನಾಗಿ. ನೊರೆಕಾಯಿ ನೀರಿಗೆ ಹಾಕಿ ಹೀಗೆ ಉಜ್ಜೋದು. ನೋಸ್ ರಿಂಗ್ ಕೊಟ್ಟಿದ್ದೆ, ಅಂದರೆ ಇದ್ದ ಗೋಲ್ಡಲ್ಲೇ ಮಾಡಲಿಕ್ಕೆ ಕೊಟ್ಟಿದ್ದು. ಮೊನ್ನೆ ರಿಂಗ್ ಥರ ಮಾಡಿದರು ಅವರು, ಅದು ಅಷ್ಟು ದೊಡ್ಡದು ಥರ ಕಾಣ್ತಿತ್ತು. ಈ ಥರ ಮಾಡಿದ್ದಾರೆ, 5-6 ಸ್ಟೋನ್ ಬಂದು ಬಿಳಿ ಸ್ಟೋನ್ ಹಾಕಿ ಮಾಡಿದ್ದಾರೆ. ಹಣ ಕೊಟ್ಟು ತಗೊಳ್ಳುವಾಗಿಲ್ಲ ಈಗ ನಮ್ಮಂಥವರು. ಚಿನ್ನದ ರೇಟು ಜಾಸ್ತಿ ಆಗ್ತಾ ಉಂಟು, ವಿನಃ ಕಮ್ಮಿ ಆಗ್ತಾ ಇಲ್ಲ. ಈ ಥರ ಆಗಿದೆ, ಚೆನ್ನಾಗಿದೆ. ಬೇಕಾದರೆ ತಡ ಆಯಿತು, ಸೊ ಹಾಗೆ ಸ್ವಲ್ಪ ಅನ್ನ ಮಾಡಿದ್ದೆ, ವೈಟ್ ರೈಸ್ ಮಾಡಿದ್ದೆ. ವೈಟ್ ರೈಸು ಟೊಮೆಟೊ ಸಾರು ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಟೊಮೆಟೊ ಸಾರು ಮತ್ತು ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಳ್ಳುವ, ಒಂದೊಳ್ಳೆ ಉಪ್ಪಿನಕಾಯಿ ಅಷ್ಟಿದ್ರೆ ಸಾಕು. ಊಟ ಮಾಡಿ ಬರ್ತೇವೆ, ಬಾಯ್. ನೆಕ್ಸ್ಟ್ ಡೇ ನಮ್ಮ ಗದ್ದೆಯಲ್ಲಿ ಹಲಸಿನಕಾಯಿ ತುಂಬ ಆಗಿದೆ, ದೊಡ್ಡ ದೊಡ್ಡದಾಗಿದೆ. ಒಂದೇನಂತ ತಿಂದೋಗಿದೆ, ಅದೇ ಹೇಳಿದೆ ಅಲ್ಲ, ಮಂಗ ತಿನ್ಕೊಂಡು ಹೋಗಿದೆ ಗೊತ್ತಿಲ್ಲ. ಪಲ್ಯ ಮಾಡಿ ಸೊಪ್ಪಾಗಿ ಹಾಳಾಗಿ ಹೋಗಿದೆ. ಸೊ ಒಂದು ಹೊಡೆದಿದ್ದು ತಂದಿಡುವ, ಮತ್ತು ಹಣ್ಣಾದ್ರೆ ಆಗ್ತದೆ ಅಂತ ತಗೊಂಡು ಹೋದ್ರು ಅವರು, ಗಾಡಿ ತಂದು. ಹಾಳಾಗಿದೆ ನೋಡಿ, ಕಪ್ಪಾಗಿ ಹಣ್ಣಾಗಿದೆ. ಹಣ್ಣಾದ್ರೆ ಹಣ್ಣಲ್ಲ, ಕಾಯಾಗಿದೆ, ಸಾರಿ. ಇನ್ನು ಸಂಜೆ ಬಂದು ಸುಮಾರು ಸಮಯ ಆಯಿತು, ಮಕ್ಕಳೆಲ್ಲ ಇದ್ದಾರೆ. ಏನೋ ಕೇಕ್ ಮಾಡುವಂತ ರಾಗಿದ್ದು ಸ್ವಲ್ಪ ಗೋಧಿ ಹಾಕಿ ಕೇಕ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಯ್, ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ. ಉರಿ ಬಿಸಿಲು ಅಂತ ಹೇಳಿದರೆ ಮಾಡಿದ್ದೆ, ತುಂಬ ಉರಿ ಬಿಸಿಲು ಹಾಗೆ. ಮತ್ತೆ ಗೋಧಿ ಹಾಕಿ ತೆಗ್ದ ತುಂಬ ತೆಂಗಿನಕಾಯಿ ನಮ್ಮ ಮನೇಲಿ ಗೋಂಟಾಗಿದೆ. ಸೊ ತೆಗಿಯುವ, ಎಣ್ಣೆ ಮಾಡೋಕ್ಕಾದರೂ ಆಗ್ತದೆ ಅಂತೇಳಿ ಎಲ್ಲ ತೆಗ್ತಾ ಇದ್ದೆ. 1-2 ತೆಗೆದೆ ಅಷ್ಟೇ, ಇನ್ನೂ ಸುಮಾರು ಉಂಟು.